ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ನಿನ್ನೆ ದಿವಸ 406ನೇ ಅಂಕದಲ್ಲಿ ಏನ್ ತಿಳಿಸಿದ್ರಪ್ಪ ಅಂತ ಕೇಳಿದ್ರೆ, ಜ್ಞಾನಿ ಹಾಗೂ ಅಜ್ಞಾನಿಗಳ ಚಿಹ್ನವನ್ನು ತಿಳಿಸ್ತಾ ಬಂದ್ರು. ಅಜ್ಞಾನಿ ಚಿಹ್ನ ಏನಪ್ಪಾ ಅಂತ ಕೇಳಿದ್ರೆ ರಾಗ. ವಿಷಯದಲ್ಲಿ ಸತ್ಯತ್ವ ಬುದ್ಧಿ ಏನದ, ಇದು ಅಜ್ಞಾನಿಯ ಚಿಹ್ನ. ಇನ್ನು ಜ್ಞಾನಿ ಚಿಹ್ನೆ ಏನಪ್ಪಾ ಅಂತ ಕೇಳಿದ್ರೆ ವಿರಾಗ. ರಾಗ ವಿರಾಗ ಅನ್ನುವಂತ ಎರಡು ಝೇಂಡಾಗಳನ್ನ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ರೂಪಕ ಮಾಡಿ ಹೇಳಿದರೆ, ಜ್ಞಾನಿಯಲ್ಲಿ ಏನದಪ್ಪ ಅಂತ ಕೇಳಿದ್ರೆ ವೈರಾಗ್ಯ ಇರೋಣದರಿಂದ ವಿಷಯಗಳು ಮಿಥ್ಯಾ ಅಂತ ತಿಳಿದವ ಮಿಥ್ಯತ್ವ ನಿಶ್ಚಯದಿಂದ ವ್ಯವಹಾರ ಮಾಡ್ತಾನೆ. ಅದನ್ನೇ 2ನೇ ಅಕಡಾದೊಳಗೆ ಏನ್ ಹೇಳಿದ್ರು, ಜ್ಞಾನಿಯು ಸರ್ವ ಪ್ರಪಂಚವನ್ನು ಅಪರೋಕ್ಷ ರೂಪದಿಂದ ಮಿಥ್ಯೆ ಎಂದು ತಿಳಿದಿರುತ್ತಾನೆ. ಸರ್ವ ಪ್ರಪಂಚೇನ ನಾಮರೂಪಾತ್ಮಕ ತೋರಿಕೆದಲ್ಲ, ಅದು ಹ್ಯಾಂಗ ತಿಳಿದನಪ್ಪ ಅಜ್ಞಾನಿ ಅಂತ ಕೇಳಿದ್ರೆ ಅಪರೋಕ್ಷ ರೂಪದಿಂದ ಮಿಥ್ಯೆ ಎಂದು ತಿಳಿದಿರುತ್ತಾನೆ. ಅದು ಮಿಥ್ಯತ್ವ, ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ಯದವನಲ್ಲಿ. ಆ ಅಪರೋಕ್ಷ ಮಿಥ್ಯಾ ಬುದ್ಧಿಯಿಂದ ಅಪರೋಕ್ಷವಾದ ಸತ್ಯ ಬುದ್ಧಿಯು ನಿವೃತ್ತಿಯಾಗುತ್ತದೆ. ಅಪರೋಕ್ಷ ಮಿಥ್ಯಾ ಅಂದ ಕೂಡಲೇ ಏನು ಅಪರೋಕ್ಷ ಸತ್ಯ ಬುದ್ಧಿ ಇತ್ತು, ಅದು ನಿವೃತ್ತಿಯಾಗಿ ಹೋಯ್ತು. ಆದ್ದರಿಂದ ರಾಗಕ್ಕೆ ಕಾರಣವಾದ ವಿಷಯದಲ್ಲಿಯ ಸತ್ಯತ್ವ ಬುದ್ಧಿಯಂತೂ ಜ್ಞಾನಿಗೆ ಇರುವುದೇ ಇಲ್ಲ. ವಿರಾಗಕ್ಕೆ ಕಾರಣವಾದ ವಿಷಯದಲ್ಲಿಯ ಮಿಥ್ಯಾ ಬುದ್ಧಿಯು ಜ್ಞಾನಿಗೆ ಇರುತ್ತದೆ. ಒಂದು ವೇಳೆ ಜ್ಞಾನಿಗೂ ಕೂಡ ವಿಷಯಗಳಲ್ಲಿ ಸತ್ಯ ಬುದ್ಧಿಯು ಪುನಃ ಉಂಟಾಗುತ್ತದೆ ಎಂದುದಾದರೆ ರಾಗವು ಪುನಃ ಉಂಟಾಗುತ್ತದೆ. ಅವರಿಂದ ವಿರಾಗವು ದೂರವಾಗಿ ಹೋಗುತ್ತದೆ. ಆದರೆ ಅದು ಅಪರೋಕ್ಷ ರೂಪದಿಂದ ಮಿಥ್ಯೆ ಎಂದು ತಿಳಿದುಕೊಂಡು, ಹೆಂಗ ತಿಳಿದನ? ಅಪರೋಕ್ಷ ರೂಪದಿಂದ ಮಿಥ್ಯಾ ಅಂತ ತಿಳ್ಕೊಂಡನ. ಮಿಥ್ಯೆ ಎಂದು ತಿಳ್ಕೊಂಡು ಪದಾರ್ಥಗಳಲ್ಲಿ ಪುನಃ ಸತ್ಯತ್ವ ಬುದ್ಧಿಯು ಉಂಟಾಗುವುದಿಲ್ಲ ಅವನಿಗೆ. ಹೆಂಗಪ್ಪ? ಮಿಥ್ಯಾದಿದು ಅಪರೋಕ್ಷ ಮಿಥ್ಯಾ ಅಂತ ತಿಳಿದನವ. ಮಿಥ್ಯಾ ಕೇವಲ ತೋರ್ತದ, ಅದಕ್ಕೆ ಇರುವಿಕೆ ಇಲ್ಲ. ಅದು ಸುಳ್ಳೇ ತೋರ್ತದದು, ಅದ್ರಾಗ ಏನು ಇಲ್ಲ, ಹುರುಳಿಲ್ಲ ಅಂತ ಅವನಿಗೆ ಏನಾಗ್ಯದ, ನಿಶ್ಚಯ ಆಗಿಬಿಟ್ಟದ. ಹೇಗೆಂದರೆ ಉದಾಹರಣೆ ಕೊಡ್ತಾರ, ಅಪರೋಕ್ಷ ರೂಪದಿಂದ ಮಿಥ್ಯೆ ಎಂದು ತಿಳಿದುಕೊಂಡಂಥ ಯಾವ ರಜ್ಜುವಿನಲ್ಲಿಯ ಸರ್ಪವಿರುತ್ತದೆಯೋ, ಇದು ಈ ಸರ್ಪ ಮಿಥ್ಯಾದಂತ ತಿಳ್ಕೊಂಡ ಬಳಿಕ ಸರ್ಪವಿದೆಯೋ ಅದರಲ್ಲಿ ಸತ್ಯತ್ವದ ಬುದ್ಧಿಯು ಪುನಃ ಉಂಟಾಗುವುದಿಲ್ಲ. ಹ್ಯಾಂಗ? ಇದು ಕೇವಲ ಹಗ್ಗದ ಸರ್ಪ ಇಲ್ಲೇ ಇಲ್ಲ ಅಂತ ನಿಶ್ಚಯ ಆದ ಬಳಿಕ ಮತ್ತಲ್ಲೇನ್ರಿ ಸರ್ಪ ತೋರ್ತದನು? ಅಲ್ಲಿ ಸರ್ಪ ವಿದೆಯೋ ಅದರಲ್ಲಿ ಸತ್ಯತ್ವ ಬುದ್ಧಿಯು ಪುನಃ ಉಂಟಾಗುವುದಿಲ್ಲ. ಅಲ್ಲಿ ಕೇವಲ ಏನದ ಹಗ್ಗನೇದಲ್ಲಿ ಸರ್ಪ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ ಬಳಿಕ ಮತ್ತೇನ್ರಿ ಇಲ್ಲಿ ಸರ್ಪ ತೋರ್ಲಿಕ್ಕೆ ಅವಕಾಶ ಅದೇನು? ಇಲ್ಲ, ನಿಶ್ಚಯ ಆಗ್ಯದ ಅವನಿಗೆ ಹಗ್ಗನೇದಂತ. ಸತ್ಯತ್ವ ಬುದ್ಧಿ ಪುನಃ ಉಂಟಾಗುವುದಿಲ್ಲ. ಹೇಗೋ ಹಾಗೆ ಜ್ಞಾನಿಗೂ ಕೂಡ ಪುನಃ ಸತ್ಯತ್ವ ಬುದ್ಧಿ ಉಂಟಾಗುವುದಿಲ್ಲ. ಅಜ್ಞಾನಿಗೆ ಮತ್ತೆ ಈ ವಿಷಯದಲ್ಲಿ ಸತ್ಯತ್ವ ಬುದ್ಧಿ ಉಂಟಾಗುವುದಿಲ್ಲ ಅವನಿಗೆ. ಯಾಕ? ಬಾದ ಅಂದ್ರೆ ಎದಕ್ಕಂತಾರ್ರಿ? ಬಾದದ ಲಕ್ಷಣ ಏನು? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಜ್ಞಾನಕ ನಾಮ ಬಾಧಕೈ. ಅಪರೋಕ್ಷ ಅವ ಹೆಂಗ ತಿಳಿದಾನ? ಸುಮ್ಮ ಅಂದಾಜು ತಿಳಿದಿಲ್ಲ, ಯಾರ ಬಾಯಿಲಿಂದ ಕೇಳಿ ತಿಳಿದಿಲ್ಲವ. ಬಾದ ಅಂದ್ರೆ ಅದಕ್ಕಂದ್ರು ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಕಾ ನಾಮ ಬಾಧ ಹೈ. ಅದು ಪೂರಾ ಅದರ ಸೋಷಿ ತಿಳಿದಿದು ಮಿಥ್ಯಾದಂತ ಅವನಿಗೆ ಏನಾಗ್ಯದ? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ಯದ. ಮತ್ತವ
ರಾಗ ಉಂಟಾಗ್ತದಂದ್ರೆ ಉಂಟಾಗುವುದೇ ಇಲ್ಲ. ಈ ರೀತಿ ಇರುವುದರಿಂದ ಜ್ಞಾನಿಗೆ ರಾಗವು ಉತ್ಪತ್ತಿಯಾಗಿ ವಿರಾಗವು ನಿವೃತ್ತಿಯಾಗುವುದು ಸಂಭವಿಸುವುದಿಲ್ಲ. ಆ ರಾಗ ಉತ್ಪತ್ತಿಯಾಗಿ ಅವನಲ್ಲಿದ್ದಂಥ ವಿರಾಗ ಏನಾರ ನಿವೃತ್ತಿ ಆಗ್ತದನಂದ್ರೆ ಆಗುವುದಿಲ್ಲ. ಯಾಕಂದ್ರೆ ಅವ ನಿಶ್ಚಯ ಮಾಡಿ ತಿಳಿದನವ ಇದು ಮಿಥ್ಯಾದ. ಆದ್ದರಿಂದ ಜ್ಞಾನಿಯ ವಿರಾಗವು ದೃಢವಾಗಿರುತ್ತದೆ. ಜ್ಞಾನಿಯ ವಿರಾಗ ಹೆಂಗದ? ದೃಢ ಅದದು, ಅದು ಬಂದು ಹೋಗುವಂಥದ್ದಲ್ಲ. ದೃಢ ಅಂದ್ರೆ ನಿಶ್ಚಯ, ಭಾವರೂಪ ವೈರಾಗ್ಯ. ಆದ್ದರಿಂದ ಜ್ಞಾನಿಯ ವಿರಾಗವು ದೃಢವಾಗಿರುತ್ತದೆ. ಯತಮಾನ ವ್ಯತಿರೇಕ ಏಕೇಂದ್ರಿಯ ವೈರಾಗ್ಯ ಇಲ್ಲವು. ಅಂತವು ವಶೀಕರ ವೈರಾಗ್ಯದವನಲ್ಲಿ ನಾಲ್ಕನೇದ್ದು. ಆದ್ದರಿಂದ ಜ್ಞಾನಿಯ ವಿರಾಗವು ದೃಢವಾಗಿರುತ್ತದೆ ಮತ್ತು ದೋಷ ದೃಷ್ಟಿಯಿಂದ ಅಜ್ಞಾನಿಗೆ ಯಾವ ವಿರಾಗವು ಉಂಟಾಗಿರುವುದೋ ಅದು ದೂರವಾಗಿ ಹೋಗುವ ಸಂಭವವಿರುತ್ತದೆ. ಅವನಿಗೆ ನಿಶ್ಚಯ, ಅಪರೋಕ್ಷ ನಿಶ್ಚಯ ಇಲ್ಲ ಅವನಿಗೆ. ಜ್ಞಾನಿಗೆ ಅಂದಾಜ ತಿಳಿದನವ. ಯಾಕಂದರೆ ಯಾವ ಪದಾರ್ಥಗಳಲ್ಲಿ ದೋಷ ದೃಷ್ಟಿ ಉಂಟಾಗಿರುವುದೋ ಆ ಪದಾರ್ಥಗಳಲ್ಲಿಯೇ ಅನ್ಯ ಕಾಲದಲ್ಲೇ ಸಮ್ಯಕ್ ಬುದ್ಧಿಯು ಕೂಡ ಉಂಟಾಗುತ್ತದೆ. ಹೇಗೆಂದರೆ ಪಶು ಧರ್ಮವೆಂದು ಹೇಳಿಸಿ ಕೊಳ್ಳುವ ಸ್ತ್ರೀ ಸಂಭೋಗದ ಅಂತ್ಯದಲ್ಲಿ ಸರ್ವ ಪುರುಷರಿಗೂ ದೋಷ ದೃಷ್ಟಿ ಉಂಟಾಗುತ್ತದೆ. ಸ್ತ್ರೀ ಜೊತೆ ಸಂಬಂಧ ಮಾಡಿದ ಬಳಿಕ ಏನಪ್ಪಾ ಬ್ಯಾಡಿನ ಎಂದೆಂದು ಆಗಬಾರ್ದಂತ ನಾವಿಗಟ್ಟು, ಮತ್ತು ಕೆಲವೇ ಸಮಯ ಆದ ಬಳಿಕ ಮತ್ತವನಲ್ಲಿ ಏನಾಗ್ತದೆ, ಮತ್ತೆ ಪ್ರವೃತ್ತಿ ಬರ್ತದೆ, ದೋಷ ದೃಷ್ಟಿ ಉಂಟಾಗುತ್ತದೆ. ಹಾಗೂ ಕಾಲಾಂತರದಲ್ಲಿ ಪುನಃ ಸಮ್ಯಕ್ ಬುದ್ಧಿ ಉಂಟಾಗುತ್ತದೆ. ಆ ವಿಯೋಗ ಆದ ಕ್ರಿಸ್ತು ಅಲ್ಲಿ ಅಂತಾನ, ಮತ್ತೆ ಕೆಲವು ಸಮಯವಾದ ಬಳಿಕ ಮತ್ತೇನಾಗ್ತದೆ, ಸಮ್ಯಕ್ ಬುದ್ಧಿ ಉಂಟಾಗುತ್ತದೆ, ಮತ್ತೆ ಕೂಡ್ಬೇಕಂತನವ. ಈ ರೀತಿಯಿಂದ ದೋಷ ದೃಷ್ಟಿಯ ಯಾವಾಗ ದೂರವಾಗುತ್ತದೆಯೋ ಆವಾಗ ಅಜ್ಞಾನಿಗಳ ವಿರಾಗವು ದೂರವಾಗಿ ಹೋಗುತ್ತದೆ. ಅಜ್ಞಾನಿಗಳ ವಿರಾಗ ಮತ್ತದ ಕೈ ಬಿಟ್ಟು ಹೋಗ್ತದೆ. ಆದ್ದರಿಂದ ಅಜ್ಞಾನಿಗಳಿಗೆ ದೃಢ ವಿರಾಗವು ಉಂಟಾಗುವುದಿಲ್ಲ. ಅಜ್ಞಾನಿಗಳಿಗೆ ಏನಾಗುವುದಿಲ್ಲ? ದೃಢ ವಿರಾಗ. ಅವ್ರಿಗೆ ಯಾಕೆ ಮಿಥ್ಯತ್ವ ನಿಶ್ಚಯ ಆಗಿಲ್ಲ ಅವರಿಗೆ. ಸುಮ್ಮ ಅಂದಾಜವರು ಆ ದೋಷ ದೃಷ್ಟಿಯಿಂದ ವೈರಾಗ್ಯ ಬಂದದವ್ರಿಗೆ. ಆ ಜ್ಞಾನಿಯಂತೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ ಅವರಿಗೆ. ಸುಮ್ಮ ಅಷ್ಟೇ ದೋಷ ದೃಷ್ಟಿಯಿಂದ ವೈರಾಗ್ಯ ಬಂದದ ಅನ್ನೋದ್ರ ಮ್ಯಾಗ ಇಲ್ಲೊಂದು ಅಜ್ಞಾನಿಗಳಿಗೆ ದೃಢ ವೈರಾಗ್ಯ ಉಂಟಾಗುವುದಿಲ್ಲ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರಿ. 437. ಓಂ ನಮ ಶಿವಾಯ. ಎಲ್ಲರಿಗೂ ಕೇಳಿಸ್ತದಿಲ್ರಿಪ್ಪ? ನೋಡ್ರಿ 437 ಟಿಪ್ಪಣಿ ಏನಂತಾರ ನೋಡ್ರಿ. ಅಜ್ಞಾನಿಗಳಿಗೆ ದೃಢ ಇರುವುದಿಲ್ಲ. ಫಸ್ಟ್ ಕೇಳ್ತದ್ರಿ ಗುರುಗಳ. ನೋಡ್ರಿ 437 ಟಿಪ್ಪಣಿ ಏನಂತಾರ ಪಂಡಿತ್ ಪಿತಾಂಬರಜಿಯವರು, ಅಜ್ಞಾನಿಗಳಿಗೆ ದೃಢ ವಿರಾಗವೂ ಇರುವುದಿಲ್ಲ. ಅವರಿಗೆ ಯಾಕಿಲ್ಲ ಅಂದ್ರೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ ಅವರಿಗೆ. ಸುಮ್ಮ ಏನೋ ವಿಷಯದಲ್ಲಿ ದೋಷ ದೃಷ್ಟಿಯಿಂದ ವಿರಾಗ ಬಂದದ ಅಟ್ಟೆ ತಾತ್ಪೂರ್ತ್ಯಕ್ಕೆ. ಅದಕ್ಕೆ ಹೇಳ್ತಾರಲ್ರಿ, ಇದೇ ಅಭಿಪ್ರಾಯದಿಂದ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ಏನಂತ ಹೇಳನಪ್ಪ ಅಂತ ಕೇಳಿದ್ರೆ, ನಿರಾಹಾರನಾದ ಬಾಹ್ಯದಲ್ಲಿ ವಿಷಯಗಳನ್ನು ತ್ಯಾಗ ಮಾಡಿದ ಯಾವ ದೇಹಿ ಅಂದ್ರೆ ಜಿಜ್ಞಾಸು ಇರುವನು, ಅವನ ರಸವರ್ಜಿತವು ಹೇಗೆ
ಆಗಿರುವುದು, ಹಾಗೆ ವಿಷಯದ ನಿವೃತ್ತಿಯೂ ಆಗುತ್ತದೆ. ಅಂದರೆ ಅವರಿಗೆ, ಅಜ್ಞಾನಿಗಳಿಗೆ ವಿಷಯಗಳಲ್ಲಿಯ ಯಾವ ಸ್ಥೂಲ ರಾಗವಿರುವುದೋ ಅದು ನಿವೃತ್ತಿಯಾಗಿರುತ್ತದೆ. ಅಜ್ಞಾನಿಗಳಿಗೆ ಸ್ಥೂಲ ರಾಗ ಏನದ ಅದು ಮಾತ್ರ ನಿವೃತ್ತಿಯಾಗ್ಯದ. ಒಳಗೆ ಸೂಕ್ಷ್ಮ ಇನ್ನೂ ಅದರ ಗಂಧದ. ಈಗ ಬೆಂಕಿ ಇಲ್ಲ ಅಂದ್ರೆ, ಹೊಗೆ ಇಲ್ಲ ಅಂದ್ರೆ ಚಗಳು ಹೊಗೆ ಮತ್ತೆ ಪುಟು ಆಗ್ತದದು. ಪೂರಾ ಆರ್ಯದನಂದ್ರಿಲ್ಲ, ಅದು ದೈಹಿಕವಾಗಿ ಝಳ ಹೋಗ್ಯದ, ಖರೆ ಅಗ್ನಿ ಮಾತ್ರದ. ಅದರಂತೆ ಸ್ಥೂಲರಾಗಿ ಹೋಗಿರ್ತದ ಯಾವಾಗ ಆ ವಿಷಯದಲ್ಲಿ ದೋಷ ದರ್ಶನ ಆದಾಗ. ಮತ್ತದು ಸೂಕ್ಷ್ಮ ಇನ್ನೂ ಒಳಗೆ ಇರ್ತದದು. ಅದಕ್ಕಿಲ್ಲಿ ಹೇಳ್ತಾರೆ ನೋಡ್ರಿ, ಆದರೆ ರಸ ಶಬ್ದಕ್ಕೆ ವಾಚ್ಯವಾದ ಯಾವ ವಾಸನಾರೂಪ ಸೂಕ್ಷ್ಮ ರಾಗವಿರುವುದು, ವಾಸನಾರೂಪ ಏನು ಸೂಕ್ಷ್ಮ ರಾಗದ ಅದು ಮನದಲ್ಲಿ ಉಳದಿರುತ್ತದೆ. ಯಾರಿಗೆ? ಅಜ್ಞಾನಿಗೆ. ಇಂಥ ಪುರುಷನ ಆ ರಸವು ಸೂಕ್ಷ್ಮ ರಾಗವು ಕೂಡ ಏನಾಗ್ತದೆ? ಪರಬ್ರಹ್ಮವನ್ನು ನೋಡಿ ಅಪರೋಕ್ಷವಾಗುವುದರಿಂದ ನಿವೃತ್ತಿ ಆಗುತ್ತದೆ. ಅದು ಏನಾಗ್ತದೆ? ಸ್ವಲ್ಪ ಅಷ್ಟು ನಿವೃತ್ತಿ ಆಗ್ತದೆ. ಇದ್ರ ಭಾವಾರ್ಥ ಏನಪ್ಪಾ ಅಂತ ಕೇಳಿದ್ರೆ, ಒಬ್ಬ ಜಡ್ಡಿಲೆ ಮನಗಿರ್ತಾನ್ರಿ, ಅವ ವಿಷಯ ಕೊಟ್ರೆ ವಾಲ್ಯ ಅಂತಾನ. ಮತ್ ಒಳಮೆ ಏನಿರ್ತದ? ಆರಾಮಾದ್ರೆ ನೋಡ್ಬೇಕು ಅನ್ನೋದು ಇರ್ತದ ಒಳಗೆ. ಯಾಕೆ? ಮೈಯಾಗ ಶಕ್ತಿ ಇರಂಗಿಲ್ಲ, ಅದಕ್ಕೆ ವಾಲ್ಯ ಅಂತಾನವ. ಒಳಮೆ ನಾ ಗುಣಮಯ ಆದ್ರೆ ಮತ್ತೆ ನೋಡ್ತೀನಂತನವ. ಒಳಗೆ ಸೂಕ್ಷ್ಮ ಇರ್ತದಂತ ಅವರಿಗೆ. ಯಾರಿಗೆ? ಅಜ್ಞಾನಿಗಳಿಗೆ. ಅದಕ್ಕಿಲ್ಲಿ ಹೇಳ್ತಾರೆ ಅವರು ಟಿಪ್ಪಣಿಯಲ್ಲಿ, ಇವತ್ತು ಅಜ್ಞಾನಿಗಳಿಗೆ ದೃಢ ವಿರಾಗವು ಉಂಟಾಗುವುದಿಲ್ಲ. ಅವ್ರಿಗೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಇತ್ತಂದ್ರೆ ಒಳಗಿಂದ ಸಹಿತ ಸುಟ್ಟು ಹೋಗ್ತಿತ್ತದು. ಅವರಿಗೆ ಏನಾಗಿಲ್ಲ? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ. ಆದ ಕಾರಣ ಸೂಕ್ಷ್ಮ ಒಳಗದ. ಯಾಕೆ ವಾಲ್ಲತನಪ್ಪ ಅಂತ ಕೇಳಿದ್ರೆ, ಮೈಯಾಗ ಅವನಿಗೆ ಬಲ ಇಲ್ಲದಕ್ಕೆ ರೋಗ ಹತ್ತದ, ಮೈಯಾಗ ಶಕ್ತಿ ಇಲ್ಲ. ಒಳಮೆ ಏನಂತಾನ? ಗುಣ ನೆಟ್ಟಗಾದ್ರೆ ನೋಡ್ತೀನಿ ಮುಂದಂತ ನಾವು. ಈ ರೀತಿಯಿಂದ ರಾಗ ಮತ್ತು ವಿರಾಗಗಳು ಅಜ್ಞಾನಿಯ ಹಾಗೂ ಜ್ಞಾನಿಯ ಚಿಹ್ನೆಗಳೆಂದು ಹೇಳಿರುತ್ತದೆ. ಮತ್ತೆ ಬೇರೆ ಚಿಹ್ನೆಗಳು ಇನ್ನೂ ಇವಷ್ಟೇ ಚಿಹ್ನೆ ಅಲ್ಲ, ಮತ್ತು ಬೇರೆ ಚಿಹ್ನೆಗಳನ್ನು ಕೂಡ ಹೇಳುತ್ತಾರೆ. ಹೇ ಶಿಷ್ಯನೇ, ಯಾವ ಪ್ರಕಾರ ಹಗ್ಗದ ಮೇಲೆ ಏನಂತಾರ್ರಿ? ಗ್ರಹದ ಮೇಲೆ ರೀ, ಗ್ರಹದ ಮೇಲೆ, ಹಗ್ಗದ ಮೇಲೆ ಅಲ್ಲದು. ಯಾವ ಪ್ರಕಾರ ಗ್ರಹದ ಮೇಲೆ ಮೂರ್ತಿಗಳು ಅಂದರೆ ಆನೆ ಮೊದಲಾದ ಮೂರ್ತಿಗಳು ಹೇಗೆ ಇರುತ್ತವೆಯೋ ಅದರಂತೆ ಅಜ್ಞಾನಿ ಹಾಗೂ ಜ್ಞಾನಿಗಳ ಅಂತಃಕರಣಗಳೇ ಬಂದ ಮೋಕ್ಷಗಳ ಗ್ರಹವಾಗಿರುತ್ತವೆ. ಈ ಮನಿಗಳ ಮ್ಯಾಗ ಒಬ್ಬೊಬ್ಬರೆಲ್ಲ ರಾಜಮಂತಂದಾಗ ಅಲ್ಲೆಲ್ಲೆಲ್ಲ ಚಿತ್ರ ತೆಗೆದಿರ್ತಾರ. ಯಾವ ಪ್ರಕಾರ ಗ್ರಹದ ಮೇಲೆ ಮೂರ್ತಿಗಳು ಅಂದರೆ ಆನೆ ಮೊದಲಾದ ಮೂರ್ತಿಗಳು ಹೇಗೆ ಇರುತ್ತವೆಯೋ, ಅವ್ರವ್ರ ಮನಿ ಮ್ಯಾಗ ಅಂತಂತದೊಂದು ಚಿತ್ರ ತೆಗೆದಾರ ಅವರು. ಅದರಂತೆ ಅಜ್ಞಾನಿ ಹಾಗೂ ಜ್ಞಾನಿಗಳ ಅಂತಃಕರಣಗಳೇ ಏನಾಗ್ಯಾವಲ್ಲಿ? ಬಂದ ಮೋಕ್ಷಗಳ ಗ್ರಹವಾಗಿರುತ್ತವೆ. ಇಲ್ಲಿ ಮನಿ ಯಾವುದಪ್ಪ ಅಂದ್ರೆ ಅಂತಃಕರಣವೇ ಇಲ್ಲೊಂದು ಮನಿ. ಆ ಗ್ರಹಗಳ ಮೇಲೆ ಸಾಕ್ಷಿಗಳೆಂಬ ಏನಂತಾರ್ರಿ? ಸಾಕ್ಷಿ ಅಂದ್ರೆ ಅದಕ್ಕಂತಾರ್ರಿ ದೃಶ್ಯ ವಸ್ತು ಅನ್ರಪ್ಪ. ಸಾಕ್ಷಿಗೆ ಯಾವುದು ವಿಷಯ ಅದು ಸಾಕ್ಷ್ಯ ಅಂದ್ರೆ ಈ ದೇಹಾದಿ ಪ್ರಪಂಚ ಎಲ್ಲ ಏನದ? ಸಾಕ್ಷ್ಯ. ಯಾಕಂದ್ರೆ ಸಾಕ್ಷಿಗೆ ವಿಷಯದದು. ಸಾಕ್ಷಿಗಳೆಂಬ ಮೂರ್ತಿಗಳಿರುತ್ತವೆ. ಸಾಕ್ಷಿ ಅಂದ್ರೆ ಪ್ರಪಂಚ.
ಸಾಕ್ಷಿ ಅಂದ್ರೆ ಅದನ್ನ ತಿಳಿಯುವಂತಹದ್ದು. ಸಾಕ್ಷ್ಯ ಸಾಕ್ಷಿಗಳೆಂಬ ಮೂರ್ತಿಗಳಿರುತ್ತವೆ. ಒಂದನೇದ್ದು ಅಜ್ಞಾನಿಯ ಅಂತಃಕರಣದಲ್ಲಿ ಸಾಕ್ಷ್ಯ ರೂಪಿಯಾದ ವಿಗ್ರಹವಿರುತ್ತದೆ. ಅಜ್ಞಾನಿ ಅಂತಃಕರಣದಲ್ಲಿ ಏನದ ವಿಗ್ರಹ? ಸಾಕ್ಷ್ಯ ರೂಪಿಯಾದ ವಿಗ್ರಹವಿರುತ್ತದೆ. ಮತ್ತು ಎರಡನೇದ್ದು ಜ್ಞಾನಿಯ ಅಂತಃಕರಣದಲ್ಲಿ ಸಾಕ್ಷಿ ರೂಪಿಯಾದ ವಿಗ್ರಹವಿರುತ್ತದೆ. ಸಾಕ್ಷ್ಯ ಮತ್ತು ಸಾಕ್ಷಿ ಅರ್ಥಕ್ಕ ಮತ್ತೊಂದ್ ಸ್ವಲ್ಪ ವಿಸ್ತಾರ ಮಾಡಿ ಜರ ತಿಳಿಸ್ರಿ ಅಪ್ಪ ಅವ್ರೆ ಗುರುನಾಥ. ಸಾಕ್ಷಿ ಅಂದ್ರೆ ಈ ದೇಹಾದಿ ಪ್ರಪಂಚದೆಲ್ಲ ಸಾಕ್ಷ್ಯ. ಯಾಕಂದ್ರೆ ಸಾಕ್ಷಿ ಅರಿತಾನೆ ಇಲ್ರಿ ಅದು. ಹೌದಾ, ಕಣ್ಣಿಗೆ ಕಾಣ್ತದ, ನೋಡ್ತೀವಿ ಇದು ಸಾಕ್ಷಿ ರೂಪದಿಂದ. ಸಾಕ್ಷ್ಯ ಅದನ್ನ ಅರಿಯುವಂತವ ಸಾಕ್ಷಿ. ಆ ಸಾಕ್ಷಿಗೆ ಒಂದು ಅಂತಃಕರಣದಲ್ಲಿ ವರ್ತಿಸುವ ಚೈತನ್ಯಕ್ಕೂ ಸಾಕ್ಷಿ ಅಂತ ಅನ್ಕೊಂಡು ಬರ್ತೀವಿ ನೀವು. ಹೌದೌದು, ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರಕ್ಕೆ ಸಾಕ್ಷಿ. ಚೇತನ ಮಾತ್ರಕ್ಕೆ ಸಾಕ್ಷಿನೂ ಅಂತೀವಿ. ಮತ್ತ ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಅಂತ ತಿಳ್ಕೊಂಡ್ಕೆಸನ ಅದಕ್ಕೊಂದು ಅರ್ಥ ಹೇಳಿವಲ್ಲ. ಅದಕ್ಕೆ ಈ ಸಾಕ್ಷಿ ಮತ್ತು ಸಾಕ್ಷಿದ ಅರ್ಥ ಸರಿಯಾಗಿ ಗೊತ್ತಾಗಲಿಲ್ಲ, ಅದಕ್ಕೆ ಮತ್ತೊಮ್ಮೆ ಕೇಳಿದ ತಂದೆ ದಯವಿಟ್ಟು ಕೇಳ್ರಿಪ್ಪ ಕೇಳ್ರಿ. ತಿಳಿದಷ್ಟು ಗುರುನಾಥ ತಿಳಿಸ್ತಾನ ಅಷ್ಟು ತಿಳ್ಕೊಳ್ಳೋಣ್ರಿ. ಮತ್ತೆ ಇಲ್ಲಿ ನಮ್ಗೆ ತಿಳಿಲಿಲ್ಲ ಮತ್ತೆ ಗುರುಗಳ ಕಡೆ ಹೋಗುದ್ರಿಂದ. ಹೇಳ್ರಿಪ್ಪ, ಮತ್ತೊಮ್ಮೆ ಹೇಳ್ರಿ. ಸಾಕ್ಷ್ಯ ಹೇಳಿ ಮುಂದುವರಿ ಅಪ್ಪರೇ. ನೋಡ್ರಿಪ್ಪ, ಸಾಕ್ಷ್ಯ ಅಂದ್ರೆ ಏನ ದೃಶ್ಯ ಪದಾರ್ಥದ ನೋಡ್ರಿ. ಎಲ್ಲ ಎಷ್ಟೇ ಯಾವುದೇ ಹಿಡ್ರಿ ನೀವು, ಏನು ದೃಶ್ಯವಾಗಿ ತೋರ್ತದ ಅದೆಲ್ಲ ಸಾಕ್ಷ್ಯ. ಅದನ್ನ ತಿಳಿಯುವಂತ ಯಾವನ ಅವ ಸಾಕ್ಷಿ. ಅವನೇ ಆತ್ಮನು ಕೂಡ ಹೌದಲ್ರಿ? ಅನ್ರಿ, ಬೇಕಾದಂಗ ಆತ್ಮ ಅನ್ರಿ. ಯಾಕಂದ್ರೆ ಅವ ಜ್ಞಾನಿಯಲ್ಲಿ ಆತ್ಮನ ವ್ಯತಿರಿಕ್ತ ಮತ್ತೊಂದು ವಸ್ತು ಇಲ್ಲ. ಆತ್ಮ ಒಂದೇ ಸತ್ಯ ಅಂತ ತಿಳ್ಕೊಂಡ್ ಬಿಟ್ಟ ನಾವ. ಒಂದೇ ಕಡೆ ನೋಡ್ರಿ, ಅಜ್ಞಾನಿ ಅಂತಃಕರಣದಲ್ಲಿ ಸಾಕ್ಷ್ಯ ರೂಪಿಯಾದ ವಿಗ್ರಹವಿರುತ್ತದೆ. ಮತ್ತು ಎರಡನೇ ಕಡೆ ಜ್ಞಾನಿ ಅಂತಃಕರಣದಲ್ಲಿ ಸಾಕ್ಷಿ ರೂಪಿಯಾದ ವಿಗ್ರಹವಿರುತ್ತದೆ. ಸಾಕ್ಷಿಗೆ ವಿಷಯವಾದ ಹೇಳಿದ್ರೆ ನೋಡ್ರಿ, ಸಾಕ್ಷಿಗೆ ವಿಷಯವಾದ ಯಾವ ಪ್ರಪಂಚವಿರುವುದು ಅದಕ್ಕೆ ಸಾಕ್ಷ್ಯವೆಂದು ಹೇಳುತ್ತಾರೆ. ಅಪ್ಪವ್ರ ಏನ್ ಕ್ಲಿಯರ್ ಆಯ್ತಾ ಇಲ್ಲ ನಿಮ್ದು? ಕ್ಲಿಯರ್ ಆತ್ರ ಅಪ್ಪವ್ರ, ಈಗ ಮುಂದೆ ಕೊಟ್ಟ ಬಿಟ್ರಲ್ಲ. ಸಕಲ ದೃಶ್ಯ ಪ್ರಪಂಚ ಸಾಕ್ಷ್ಯ, ಅದನ್ನ ಇದಿಟ್ಟು ಅರಿಯುವವನೇ ಸಾಕ್ಷಿ. ರೈಟ್, ತಿಳಿದ್ರೆ ಮುಗಿದೋಯ್ತು. ಧನ್ಯವಾದಗಳ ಮೋರಿ. ನೋಡ್ರಿ, ನಂತರ ಸಾಕ್ಷಿಗೆ ವಿಷಯವಾದ ಯಾವ ಪ್ರಪಂಚವಿರುವುದು ಅದಕ್ಕೆ ಸಾಕ್ಷ್ಯವೆಂದು ಹೇಳುತ್ತಾರೆ. ಇನ್ನ ಒಂದೇ ಕಡ ಸಾಕ್ಷ್ಯ ರೂಪವಾದ ಮೂರ್ತಿಯು ಅಶುದ್ಧ ಅಂದರೆ ಮಲಿನವಾಗಿರುತ್ತದೆ. ಮತ್ತು ಎರಡನೇ ಕಡ ಸಾಕ್ಷಿ ರೂಪಿಯಾದ ಮೂರ್ತಿಯು ಉಜರಿ ಅಂದರೆ ಶುದ್ಧವಾಗಿರುತ್ತದೆ. ದೋಯೆಯಲ್ಲಿ ಹೇಳಿರುವ ಮುಂದಿನ ಅರ್ಥವು ಸ್ಪಷ್ಟವಾಗಿರುತ್ತದೆ. ಏನಂತಾರೆ ನೋಡ್ರಿ, ಚಂಚಲತ್ವದಿಂದಲೂ ಚಂಚಲತ್ವದಿಂದಲೂ ಭ್ರಮದಿಂದಲೂ ಕೂಡಿ ನಿಜ ಸ್ವರೂಪವನ್ನು ತಿಳಿದದ್ದಾದರೆ ದುಃಖವನ್ನು ಹೊಂದುತ್ತಾನೆ. ದುಃಖ ಯಾಕೆ ಹೊಂತಾನಪ್ಪ ಅಂತ ಕೇಳಿದ್ರೆ, ಚಂಚಲತ್ವದಿಂದಲೂ ಮತ್ತು ಭ್ರಮದಿಂದಲೂ ಕೂಡಿ, ಇವೆರಡು ದೋಷಗಳಿಂದ ಕೂಡಿ ನಿಜ ಸ್ವರೂಪವನ್ನು ತಿಳಿದಿದ್ದಾದರೆ ದುಃಖವನ್ನು ಹೊಂದುತ್ತಾನೆ. ಸಂಶಯ ಅದಲ್ರಪ್ಪರ, ಇಲ್ಲಿ ಜಗತ್ತು ಸತ್ಯ ಏನು ಬ್ರಹ್ಮ ಸತ್ಯ ಅಂತ ಇವನಲ್ಲಿ ನಿಶ್ಚಯ ಜ್ಞಾನ ಇಲ್ರಿ. ಅದಕ್ಕ ಸಂಶಯಾತ್ಮಕ ಜ್ಞಾನದಿಂದ ಕೂಡಿದ್ರಿ ಹಿಂಗಾಗ್ತದ್ರಿ.
ಒಳಗ ಮನಸ್ಸಿನೊಳಗೆ ಸಂಶಯ ಮತ್ತು ಭ್ರಮದಿಂದ ಒಂದ್ ಸ್ವಲ್ಪ ಕೇಳಿದ್ನಂದ್ರ ಅವನಿಗೆ ಏನಪ್ಪಾ ಅಂದ್ರ ಆನಂದ ಕೇತು ಆಗಂಗಿಲ್ಲ, ಅದು ದುಃಖ, ಅವನಿಗೆ ಮುಂದೆ ದುಃಖನೇ ಕೊಡ್ತದ್ರಿ ಅದು. ಯಾಕಂದ್ರೆ ಸಂಶಯ, ಯಾಕಂದ್ರೆ ಅಜ್ಞಸ್ಯ ಅಶ್ರದ್ಧಾನಸ್ಯ ಸಂಶಯಾತ್ಮ ವಿನಶ್ಯತಿ. 3 ಮಂದಿ ಒಟ್ಟು ಹುಟ್ಟು ಸಾವು ತಪ್ಪಂಗಿಲ್ಲ ಅಂತ ಹೇಳೇನ್ರಿ ಭಗವಂತ. 3 ಮಂದಿ ಯಾರಪ್ಪ ಅಂತ ಕೇಳಿದ್ರೆ ಅಜ್ಞಾನಿ, ಅಶ್ರದ್ಧಾ ಉಳ್ಳವ ಮತ್ತು ಸಂಶಯಕಾರ. ಅಜ್ಞಸ್ಯ ಅಶ್ರದ್ಧಾನಸ್ಯ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋ ಅಷ್ಟೇ ನ ಪರೋ. ಅಂದ್ರೆ ಅದರಲ್ಲಿ ಮತ್ತಿಬ್ಬರನ್ನು ಬೇರ್ಪಡಿಸದ. ಆ 3 ಮಂದಿ ಒಳಗ ಇಬ್ರು ಯಾರು ಬೇರ್ಪಡಿಸದಪ್ಪ ಅಂದ್ರೆ ಅಜ್ಞಾನಿ ಮತ್ತು ಅಶ್ರದ್ಧಾ ಉಳ್ಳವ. ಅವರಿಬ್ರು ಈ ಲೋಕದ ವಿಷಯ ಭೋಗದಿಂದ ವಿಷಯ ಸುಖವನ್ನೇ ಪಡಿತಾರತ್ತವ್ರು. ಆ 3ನೇದವ ಏನ ನೋಡ್ರಿ ಸಂಶಯಕಾರ, ಈ ಲೋಕದ ವಿಷಯ ಸುಖನೂ ಇಲ್ಲ ಅವನಿಗೆ, ಪ್ರತಿಯೊಂದ್ರ ಮ್ಯಾಗ ಸಂಶಯನೇ ಸಂಶಯ. ಆ ಸಂಶಯಾತ್ಮ ವಿನಶ್ಯತಿ, ನಾಶವಂತನ. ಅದಕ್ಕೆ ಕಾಲೊಳಗಿನ ಮುಳ್ಳ, ಕಣ್ಣೊಳಗಿನ ಹಳ್ಳ, ಮನೆಯಾಗಿನ ಜಗಳ, ಮನಸ್ಸಿನೊಳಗಿನ ಸಂಶಯ ಇಟ್ಕೊಂಡು ಕೂತ್ರೆ ಏನಾಗ್ತದಪ್ಪ ಅಂದ್ರೆ ಅಧೋಗತಿ ಆಗ್ತದೆ. ಅದು ಯಾವಾಗಲೂ ಬಿಚ್ಚಿಟ್ರೆ ಅದಕ್ಕೆ ಪರಿಹಾರ ಅದ. ಅದಕ್ಕೆ ಹೇಳ್ತಾರಲ್ರಿ, ಏನಂತಾರ, ಚಂಚಲತ್ವದಿಂದಲೂ ಭ್ರಮದಿಂದಲೂ ಕೂಡಿ ನಿಜ ಸ್ವರೂಪವನ್ನು ತಿಳಿದಿದ್ದಾದರೆ ಏನಾಗ್ತದ, ದುಃಖವನ್ನು ಹೊಂದುತ್ತಾನೆ, ಸುಖ ಆಗಂಗಿಲ್ಲ ಅವನಿಗೆ. ಚಂಚಲತ್ವವನ್ನು ನಿವೃತ್ತಿ ಮಾಡಿಕೊಂಡು ಏನ್ ಮಾಡ್ಕೋ, ಚಂಚಲತ್ವವನ್ನು ನಿವೃತ್ತಿ ಮಾಡಿಕೊಂಡು ತನ್ನ ನಿಜ ಸ್ವರೂಪವಾದ ಬ್ರಹ್ಮವನ್ನು ತಿಳಿಯುವುದರಿಂದ ಆನಂದವನ್ನು ಹೊಂದುತ್ತಾನೆ. ಆನಂದಕ್ಕೆ ಹಂಗಿರ್ಬೇಕಪ್ಪ ಅಂದ್ರೆ ಚಂಚಲತ್ವ ಕಳ್ಕೋಬೇಕು, ಭ್ರಾಂತಿಯನ್ನು ನಿವೃತ್ತಿ ಮಾಡ್ಕೋಬೇಕು. ಅವಾಗ ಶುದ್ಧಾಂತಕರಣ ಉಳ್ಳವಾಗಿ ಏಕಾಗ್ರ ಚಿತ್ತದಿಂದ, ಅಂದ್ರೆ ನಿನ್ನ ಮನಸ್ಸನ್ನು ಕಿವಿಯಾಗಿಟ್ಟು ಕೇಳದೆ ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆನಂದವನ್ನು ಹೊಂದುತ್ತಾನೆ ಎಂದು ಈ ಪ್ರಕಾರವಾಗಿ ದೂಹೆಯಲ್ಲಿ ಅನ್ವಯವಿರುತ್ತದೆ. ದೂಹೆಯಲ್ಲಿ ಏನದಪ್ಪ ಅಂದ್ರೆ ಅನ್ವಯ. ಅನ್ವಯ ಅಂದ್ರೆ ಅದಕ್ಕಂತಾರ್ರಿ, ಅನ್ವಯ ಅಂದ್ರೆ ಎಲ್ಲದರೊಳಗೂ ಅನುಸೂತವಾಗಿ ಇದ್ದದ್ದು ಅನ್ವಯ ರೀ. ಭಾವ ಅನುಸೂತಕ್ಕೂ ಅನ್ವಯಿಕ ಏರಿಪ. ಅನ್ವಯ ಭಾವ ಅನುಸೂತಕ್ಕೂ ಅನ್ವಯಕ ಹೇ. ಇನ್ನು 407ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ಲಕ್ಷಣಗಳು 3 ಪ್ರಕಾರವಾಗಿರುತ್ತದೆ. ಲಕ್ಷಣ ಎಷ್ಟಪ್ಪ ಅಂದ್ರೆ 3 ಪ್ರಕಾರವಾಗಿರುತ್ತದೆ. 407ರಿಂದ 409 ಅಂಕ ಪರ್ಯಂತರ ಕವಿತ್ವದಲ್ಲಿ ಭಾಗತ್ಯಾಗದ ಲಕ್ಷಣವನ್ನು ವಿಶೇಷ ರೂಪದಿಂದ ಗ್ರಹಣ ಮಾಡಿರುತ್ತದೆ. ಅದರ ಕಾರಣವನ್ನು ಹೇಳುವುದಕ್ಕೋಸ್ಕರ ಲಕ್ಷಣಗಳ ಭೇದವನ್ನು ಹೇಳುತ್ತಾರೆ. ದುವಾ ನೋಡ್ರಿ ನಂತರ 15ನೇದ್ದು, ತ್ರಿವಿಧ ಲಕ್ಷಣ ಜತಿ ಹೊಯ್ ಕೋವಿದ ಬುದ್ಧಿ ನಿಧಾನ ಜತಿಯರು ಅಜತಿ ಪುನಿ ಭಾಗತ್ಯಾಗ ಜಾನ. ಅಂದ್ರ ಬುದ್ಧಿವಂತರಾದ, ಅಂದ್ರೆ ಕೋವಿದ ಅಂದ್ರೆ ಪಂಡಿತರು, ಕೋವಿದರು ಪಂಡಿತರು. ಕೋವಿದ ಅಂದ್ರು ಪಂಡಿತಂದ್ರು ಒಂದ. ಪಂಡಿತ್ ಅಂದ್ರಿ ಆತ್ಮಬುದ್ಧಿ ಪಂಡ ಪಂಡಿತ. ಆತ್ಮಬುದ್ಧಿಜಂ ಪಾಂಡ ಪಂಡಿತ.
ಇನ್ನೊಂದು ಲಕ್ಷಣ ಏನೋ ಹೇಳಿದ್ರಲ್ರಿ? ಹೌನ್ರಿ ಪರ ಮಾತೃವತ್ ಪರಸ್ತ್ರೀ ಪರದ್ರವ್ಯ ಪರಸ್ತ್ರೀ ಪರದ್ರವ್ಯ ಲೋಷ್ಟವತ್. ಬರೋಬರಿ. ಪರದ್ರವ್ಯ ಲೋಷ್ಟವತ್ ಸರ್ವ ಆತ್ಮ ಸರ್ವಭೂತಾತ್ಮ ಆತ್ಮವತ್. ಹೇಳಿ. ಅರ್ಧಕ್ಕೆ ನಿಂತ್ರಿ ಅದಕ್ಕೆ. ಹಿಂದ ಮುಂದೆ ಆಗ ನಂಗೆ ಆಗ್ತದ್ರಿ ಅದು ಪೂರ್ಣ. ಹೇಳ್ಕೊಟ್ರಿ ಹಿಂಗ ಹಾಕಿದ್ ನಮಗ ಇದೈತ್ರಿ ಅದು. परस्त्री मात्रवत् परद्रव्य लोष्टवत् सर्वभूत आत्मत यस्य पश्यति हि पंडिताः. ಹಿಂಗೆ ಯಾವ ತಿಳಿದನ ಅವನಿಗೆ ಮಾತ್ರ ಪಂಡಿತ ಅಂತ ಕರೀತಾರೆ ನೋಡ್ರಿ. ಕೋವಿದ ಅಂದ್ರೆ ಪಂಡಿತರು. ಜಯತಿ ಅಜಯತಿ ವೆಂತಲು ಅರು ಮತ್ತು ಅಜಯತಿವೆಂತಲೂ ಪುನಿ ಹಾಗೂ ಭಾಗತ್ಯಾಗ ಅಂದ್ರೆ ಭಾಗತ್ಯಾಗವೆಂತಲೂ ತ್ರಿವಿಧ ಲಕ್ಷಣ ಅಂದ್ರೆ 3 ಪ್ರಕಾರದ ಲಕ್ಷಣಗಳು ಕಥೋಯ್ ಹೇಳಿರುತ್ತಾರೆ ಎಂದು ಹೇ ಶಿಷ್ಯನೇ ನೋಡ್ರಿ. ನಂತರ ಹೇ ಶಿಷ್ಯನೇ ನಿನ್ನ ಮನದಲ್ಲಿ ತಿಳಿದುಕೋ. ಇನ್ನು 16ನೇ ದೋಹ ಏನಂತಾರೆ ನೋಡ್ರಿ. आदि दो ई नहीं संभवे महावाक्य में तात भागत्यागते रूप निज ब्रह्म रूप दरसात. ಅದರ ಅರ್ಥ ಏನು ಹೇಳ್ತಾರೆ? ಹೇ ಶಿಷ್ಯನೇ, ಆದಿ ಅಂದ್ರೆ ಮೊದಲಿನ 2 ಲಕ್ಷಣಗಳು, ಅಜತಿ ಲಕ್ಷಣಗಳು, ಲಕ್ಷಣಗಳು ಇವೆರಡು ಬಿಡುದ್ರಿ. ಅದೇ ಬಿಟ್ಟು ಬಿಡುದು ಅವಕ್ಕೆ. ಮಹಾವಾಕ್ಯದಲ್ಲಿ ನಹಿ ಸಂಭವೇ ಅಂದ್ರೆ ಸಂಭವಿಸುವುದಿಲ್ಲ. ಮೊದಲಿನ 2 ಏನದಾವಲ್ರಿ, ಜೇತಿ ಮತ್ತು ಅಜೇತಿ, ಇವೆರಡು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸಂಗಿಲ್ರಮ್ಮ? ಅಪ್ಪರ ಪೂರ್ಣ ವಿರೋಧಾಂಶ ತ್ಯಜಿಸುವುದಿಲ್ರಿ ಅಲ್ಲಿ. ಲಕ್ಷಣ ಬಿಡದ ಲಕ್ಷಣ ಸಂಭವಿಸುದಿಲ್ರಪ್ಪರ. ಬಿಡದ ಲಕ್ಷಣ ಏನು? ವಿರೋಧಾಂಶ ಬಿಟ್ಟು ಅವಿರೋಧಾಂಶ ಸ್ವೀಕಾರ ಮಾಡಿದ್ರನೆ ಇದು ಸರಿ ಹೊಂದ್ತದ್ರಿ ಭಾಗತ್ಯಾಗ ಲಕ್ಷಣ. ಅಲ್ಲಿ ಜಯತ ಸಂಭವಂಕಿಲ್ಲ. ಜಯತ ಲಕ್ಷಣ ಯಾಕೆ ಸಂಭವಿಸಂಗಿಲ್ರಿಮ್ಮ? ಅಪ್ಪರ ಪೂರ್ಣ ಬಿಟ್ರ ನಡಿದಲ್ರಪ್ಪರ ಅಲ್ಲಿ ಏನು ಗಂಗಾಯಾಮ್ ಘೋಷ ಅಂದಿವಿ ಅಂದ್ರೆ ಗೊಲ್ಲರ ಹಳ್ಳಿಯಲ್ಲಿ ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಅದಂದ್ರ ಸಂಭವಿಸುದಿಲ್ರಪ್ಪರ ಅದು. ಅಲ್ಲಿ ಯಾಕ ಗಂಗೆಯ ಪ್ರವಾಹವನ್ನು ಬಿಡ್ಬೇಕಾಗ್ತದ, ಪೂರ್ತಿ ಬಿಟ್ಟ ಲಕ್ಷಣನೂ ಅಲ್ಲಿ ಸಂಭವಿಸುದಿಲ್ರಪ್ಪರ. ಸಂಪೂರ್ಣ ವಾಚಾರ್ಥದ ತ್ಯಾಗದ್ರಲ್ಲಿ ಅದಕ್ಕೆ ಅದನ್ನು ಸಂಭವಿಸಂಗಿಲ್ಲ. ಇನ್ನು ಅಜಾತ ಲಕ್ಷಣರೇ ಸಂಭವಿಸ್ತದೇನ್ರಿ? ಸಂಭವಿಸುದಿಲ್ರಪ್ಪರ ಅದನ್ನ. ಅಲ್ಲಿ ಮತ್ತಿಷ್ಟು ಅಧಿಕ ಗ್ರಹಣ ಮಾಡುವುದಲ್ಲಿ ಬಿಡದ ಲಕ್ಷಣ ಎರಡೂ ಗ್ರಹಣ ಮಾಡುದದ್ರಪ್ಪರ. ವಾಚ್ಯನೂ ಹಿಡ್ಕೋದ್ರಲ್ಲಿ. ಅದಕ್ಕೆ ಅವೆರಡೂ ಸಂಭವಿಸಂಗಿಲ್ಲ. ಜಹತಿ ಲಕ್ಷಣಗಳು ಮಹಾವಾಕ್ಯಮೇ ಅಂದ್ರೆ ಮಹಾವಾಕ್ಯದಲ್ಲಿ ನಹಿ ಸಂಭವಿ ಅಂದ್ರೆ ಸಂಭವಿಸುವುದಿಲ್ಲ. ಆದರೆ ಯಾವಾಗ ಸಂಭವಿಸ್ತದಪ್ಪ ಅಂತ ಕೇಳಿದ್ರೆ ಭಾಗತ್ಯಾಗ ಲಕ್ಷಣದಿಂದ ನಿಜ ಅಂದ್ರೆ ತನ್ನ ಸ್ವರೂಪವು ಬ್ರಹ್ಮರೂಪವೇ ಆಗಿರುತ್ತದೆ ಎಂದು ದರಸಾತ್ ಅನುಭವಕ್ಕೆ ಬರುತ್ತದೆ. ಟೀಕಾ ನೋಡ್ರಿ, ಅರ್ಥವು ಸ್ಪಷ್ಟವಿರುತ್ತದೆ ಅಂತ ಹೇಳಿದ್ರು. ಇನ್ನು 408ನೇ ಅಂಕದಲ್ಲಿ ಶಿಷ್ಯವಾಚ್ ಅರ್ಧ ಶಂಕರ ಚಂದದೊಳಗ ಏನಂತಾರೆ? ಅಬ ಅಂದ್ರ ಲಕ್ಷಣ ಪ್ರಭು ಕಹತ್ ಕಾಕು ದೇಹು ಯಹ ಸಮುಜಾಯ ಪುನೇ ಭೇದ ತಾಕಿ ತಿನಕೆ ಲಕ್ಷಣಹು ದರಸಾಯಿ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರೆ? 17ನೇ ದೂಹದ್ದು ಪ್ರಭು ಅಂದ್ರೆ ಹೇ ಗುರುದೇವ,
ಸದ್ಗುರುನಾಥನಿಗೆ ಏನಂತಾನೆ ಶಿಷ್ಯ, ಹೇ ಗುರುದೇವ, ಲಕ್ಷಣ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಲಕ್ಷಣ ಅಂದ್ರಲ್ಲ, ಲಕ್ಷಣ ಅಂದ್ರೆ ಎದಕ್ಕಂತಾರ ಎಂಬುವುದನ್ನು ಈಗ ಏನ್ ಮಾಡ್ರಿ, ತಿಳಿಸಿಕೊಡ್ರಿ. ಮತ್ತು 3 ಲಕ್ಷಣಗಳಲ್ಲಿ ಭೇದವೇನಿರುವುದು? ಯಾಕಂದ್ರೆ 2 ಕುಂಡ್ರಂಗಿಲ್ಲ, ಒಂದೇ ಕುಂಡಿರ್ತದಂತೀರಿ. ಅವುಗಳಲ್ಲಿ ಭೇದವೇನಿರುವುದು ಅದನ್ನು, ಹಾಗೂ ತಿನಕೆ ಅಂದ್ರೆ ಅವುಗಳ ಲಕ್ಷಣವು ಅಂದ್ರೆ ಲಕ್ಷಣಗಳನ್ನು ಕೂಡ ತಿಳಿಸ್ಕೊಡ್ರಿ ಅಂತ ಶಿಷ್ಯ ಕೇಳ್ತನ್ರಿ. ಇಲ್ಲಿ ಟೀಕಾ ನೋಡ್ರಿ ಏನಂತನ್ರಿ, ಸಾಮಾನ್ಯ ಜ್ಞಾನದ ಆನಂತರದಲ್ಲಿ ವಿಶೇಷದ ಜ್ಞಾನವಾಗುತ್ತದೆ. ಮೊದಲು ಸಾಮಾನ್ಯ ಜ್ಞಾನ ಆಗ್ಲಿಲ್ಲ ಅಂದ್ರೆ ವಿಶೇಷ ಜ್ಞಾನ ಆಗುದಿಲ್ಲ. ಮೊದಲು ಸಾಮಾನ್ಯ ಜ್ಞಾನ ಬೇಕು. ನೋಡ್ರಿ ಏನಂತಾರೆ ಟೀಕಾದಲ್ಲಿ, ಸಾಮಾನ್ಯ ಜ್ಞಾನವಾದ ಆನಂತರದಲ್ಲಿ ವಿಶೇಷದ ಜ್ಞಾನವಾಗುತ್ತದೆ. ಹೇಗೆಂದರೆ, ಸಾಮಾನ್ಯ ಬ್ರಾಹ್ಮಣನ ಜ್ಞಾನವಾದ ಆನಂತರದಲ್ಲಿಯೇ ಇವ ಬ್ರಾಹ್ಮಣ ಅದನ ಅಂತ ಗೊತ್ತಾದ ಮೇಗೆ, ಯಾವ ಬ್ರಾಹ್ಮಣ? ಸಾರಸ್ವತ್ವ ಮೊದಲಾದ ಏನಂದ್ರೆ ಸಾರಸ್ವತ ಮೊದಲಾದ ಗೋತ್ರ, ಸಾರಸ್ವತ ಮೊದಲಾದ ಗೋತ್ರದ ವಿಶೇಷದ ಜ್ಞಾನವಾಗುತ್ತದೆ. ಮೊದಲ ಬ್ರಾಹ್ಮಣ ಅಂತ ಸಾಮಾನ್ಯ ಜ್ಞಾನ ರೀ. ಯಾವ ಬ್ರಾಹ್ಮಣ? ಏನು ಸಾರಸತ್ವ ಬ್ರಾಹ್ಮಣ? ಯಾವ ಬ್ರಾಹ್ಮಣ? ಆಮ್ಯಾಲ ವಿಶೇಷದ ಜ್ಞಾನ ಆಗ್ತದ್ರಿ. ಹೇಗೂ ಹಾಗೆ ಮೊದಲು ಲಕ್ಷಣಾದ ಹಾಗೆ ಸಾಮಾನ್ಯದ ಜ್ಞಾನ ಉಂಟಾದದ್ದಾದರೆ ಜಹತಿ ಮೊದಲಾದ ವಿಶೇಷ ರೂಪಗಳ ಜ್ಞಾನವಾಗುತ್ತದೆ. ಲಕ್ಷಣಾದ ಸಾಮಾನ್ಯ ರೂಪವನ್ನು ತಿಳಿಯಲಾರದ ಹೊರತು, ಆ ಸಾಮಾನ್ಯ ಲಕ್ಷಣಾದ ಸಾಮಾನ್ಯ ರೂಪವನ್ನು ತಿಳಿಯಲಾರದ ಹೊರತು ಜಹತ ಮೊದಲಾದವುಗಳ ವಿಶೇಷ ರೂಪಗಳ ಜ್ಞಾನವಾಗುವುದಿಲ್ಲ. ಮೊದಲು ಬ್ರಾಹ್ಮಣ ಗೊತ್ತಾದ್ಮೇಲೆ ಯಾವ ಬ್ರಾಹ್ಮಣ ಅನ್ನೋದು ತಿಳ್ಕೊಳ್ಳೋದಾಗ್ತದ ನೋಡ್ರಿ. ಇಂದ ವಿಶೇಷದ ಜ್ಞಾನ ಆಗ್ತದ್ರಿ. ಆ ಬ್ರಾಹ್ಮಣ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದು ವಿಶೇಷ ಜ್ಞಾನ ಆಗುದಿಲ್ಲ. ಬ್ರಾಹ್ಮಣ ಹೋದಾಗ ಇವ್ರೇನ್ ಜೋಶಿ ಅವ್ರ ಅದಾರೋ, ಭಟ್ರ ಅದಾರೋ, ಅವ್ರ ಬಾಳ ಜನ ಅದಾರಪ್ಪ. ಬ್ರಾಹ್ಮಣದೊಳಗೇನ ದ್ವಿವಿಧಿ ಅದಾರೋ, ಏನ್ ತ್ರಿವಿಧಿ ಅದಾರೋ, ಚತುರ್ವೇದಿ ಅದಾರೋ, ಏನು ವೈಷ್ಣವ್ರ ಅದಾರೋ, ಏನು ಶೈವ್ರ ಅದಾರೋ. ಈ ಬ್ರಾಹ್ಮಣರಲ್ಲಿ ಬಾಳ ಪೋಟ ಭೇದ ಬಾಳ ಅದಾವ್ರಿ. ಯಾವ ಬ್ರಾಹ್ಮಣವ ಅನ್ನೋದು ಗೊತ್ತಾಗೋದಿಲ್ಲ. ಮೊದಲ ಸಾಮಾನ್ಯ ಜ್ಞಾನ ಆದ ಬಳಿಕ ವಿಶೇಷದ ಜ್ಞಾನ ಆಗ್ತದೆ. ನೋಡ್ರಿ ನಂತರ ಆಗುವುದಿಲ್ಲ. ಇದೇ ಅಭಿಪ್ರಾಯದಿಂದ ಶಿಷ್ಯನು ಕೇಳುತ್ತಿದ್ದಾನೆ, ಹೇ ಪ್ರಭು, ಲಕ್ಷಣ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಮೊದಲು ಲಕ್ಷಣ ಎದಕ್ಕಂತಾರೆ ಹೇಳ್ರಿ. ಆಯ್ದ ಆ ಲಕ್ಷಣದ ಲಕ್ಷಣ ಏನು ಅಂತ ಕೇಳ್ತಾನ್ರಿ ಅವ. ಹೇ ಪ್ರಭು, ಲಕ್ಷಣ ಎಂದು ಯಾವುದಕ್ಕೆ ಅನ್ನುತ್ತಾರೆ ಎಂಬುದನ್ನು ನಾನು ತಿಳಿದಿರುವುದಿಲ್ಲ. ಇವ ತರ್ಕ ದೃಷ್ಟಿಯಲ್ಲಿ ಅನೇಕ ತರ್ಕ ಮಾಡಿ ಕೇಳ್ತಾನವ. ಆದ್ದರಿಂದ ಲಕ್ಷಣದ ಸಾಮಾನ್ಯ ರೂಪವನ್ನು ಮೊದಲು ತೋರಿಸಿಕೊಟ್ಟು ಆ ನಂತರ ಯಾವ ಜಹತ್ತವೇ ಮೊದಲಾದ ಲಕ್ಷಣಗಳ 3 ಭೇದ ಅಂದರೆ ವಿಶೇಷವೇನಿರುವುದು, ಅವುಗಳ ಭಿನ್ನ ಭಿನ್ನ ಲಕ್ಷಣಗಳನ್ನು ತಿಳಿಸಿಕೊಡುವಂಥವರಾಗಿರಿ ಅಂತ ಕೇಳಿಕೊಂಡ. ಇಲ್ಲಿ ಚಂದಕ್ಕೋಸ್ಕರ ಪ್ರಭು ಎಂಬ ಸ್ಥಾನದಲ್ಲಿ ಪ್ರಭು ಎಂದಾಗಿರುತ್ತದೆ. ಚಂದಕ್ಕೋಸ್ಕರವಾಗಿ ಪ್ರಭು ಎಂಬ ಸ್ಥಾನದಲ್ಲಿ ಪ್ರಭು ಎಂದಾಗಿರುತ್ತದೆ. ಮತ್ತು ಭಾಷೆಯ ಒಂದು ಸಂಪ್ರದಾಯದಿಂದ ಲಕ್ಷಣಾದ ಸ್ಥಾನದಲ್ಲಿ ಲಕ್ಷಣಾದ ಸ್ಥಾನದಲ್ಲಿ ಲಕ್ಷಣ ಎಂದಾಗಿರುತ್ತದೆ. ಅಂದ್ರೆ ಪ್ರಿಂಟ್ ಆಗ್ಯದ ಅಂತ.
ಲಕ್ಷಣಯ ಏನ್ರಿ ಲಕ್ಷಣಯ ಸ್ಥಾನದಲ್ಲಿ ಸ್ಥಾನದಲ್ಲಿ ಲಕ್ಷಣವೆಂದಾಗಿರುತ್ತದೆ. ಇನ್ನು 409ನೇ ಅಂಕದಲ್ಲಿ ಗುರುವಾಕ್ಯ ಶಂಕರ ಛಂದ. ಶ್ರುತಿ ಚಿತ್ತ ನಿಜ ಏಕಾಗ್ರ ಕರೆ ಅವಶಿಷ್ಯ ಸುನಿ ಮಮ ಬಾನಿ ಯೋ ಲಕ್ಷಣಾರು ಭೇದ ತಾಕೆ ಲೇಹುನೇಕೆ ಜಾನಿ. ಅಂದ್ರೆ ಅರ್ಥ ಹೇಳ್ತಾರೆ, ಹೇ ಶಿಷ್ಯನೇ, ಶ್ರುತಿ ಕೇವಲ ಏನ್ರಿ ಕಿವಿಗಳಲ್ಲಿಯೇ ಏನದು ನಿಜ ನಿನ್ನ ಚಿತ್ತ ಮನಸ್ಸನ್ನು ಇಟ್ಟು ನೀ ಏನ್ ಮಾಡು, ಆ ಮನಸ್ಸಿಗೆ ಕಡ್ರಿ ಬಿಡಬೇಡ, ಕಿವಿಯಾಗಿಟ್ಟು ಕೇಳಂತಾರವ್ರು. ಕೇವಲ ಕಿವಿಗಳಲ್ಲಿಯೇ ಏನದು ನಿನ್ನ ಮನಸ್ಸನ್ನು ಇಟ್ಟು ಏಕಾಗ್ರವನ್ನು ಮಾಡಿ ಈಗ ನನ್ನ ಮಾತುಗಳನ್ನು ಕೇಳುವಂಥವನಾಗು. ಲಕ್ಷಣ ಅಂದ್ರೆ ಏನು, ಲಕ್ಷಣಾದ ಲಕ್ಷಣ ಏನು ಅಂತ ಕೇಳಿಯಲ್ಲ, ಅದಕ್ಕೆ ನಾ ಹೇಳುವಂತ ಮಾತ ನೀ ಸುಮ್ಮನೆ ಮನಸ್ಸು ಎಕಡೆರೆ ಬಿಟ್ಟು ಕೇಳ್ಬೇಡಪ್ಪ. ನಿನ್ನ ಕಿವ್ಯಾಗೆ ಮನಸ್ಸನ್ನಿಟ್ಟು ಏಕಾಗ್ರ ಚಿತ್ತದಿಂದ ನನ್ನ ಮಾತುಗಳನ್ನು ಕೇಳುವಂಥವನಾಗು. ಲಕ್ಷಣ ಹಾಗೂ ಅದರ ಏನ್ರಿ ಭೇದ ಅಂದ್ರೆ ಪ್ರಕಾರಗಳು ಹೇಗೆ ಇರುತ್ತವೆ ಎಂಬುದನ್ನು ಚೆನ್ನಾಗಿ ತಿಳಿದುಕೋ. ಏನ್ ಮಾಡು, ಚೆನ್ನಾಗಿ ತಿಳಿದುಕೋ ಅಂತ ಹೇಳ್ತಾರ್ರಿ ಶಂಕರ ಚಂದ 18ನೇ ದುವ. ಏನಂತಾರ ನೋಡ್ರಿ, ಸುನಿವೃತ್ತಿ ವಿಹೇ ದ್ವೈಬಾಂಥೆ ಪದಕಿ ಶಕ್ತಿ ತಾಮೇ ಏಕ ತಹ ಲಕ್ಷಣ ಪುನೆ ಜಾನಿ ದೋಜೋ ಸುನವುಸೋ ಸವಿವೇಕ. ಅದರ ಅರ್ಥ ಏನ್ ಹೇಳ್ತಾರ ಕೇಳು. ಪದಕಿ ಅಂದ್ರೆ ಪದದ ಅರ್ಥದೊಡನೆ ಇರುವ, ಏನಂತಾರೆ ಪದದ ಅಂದ್ರೆ ಶಬ್ದದ ಅರ್ಥದೊಡನೆ ಇರುವ ಸಂಬಂಧವು ದ್ವೈ ಬಾಂತಿ ಹೊಯ್ ಅಂದ್ರೆ 2 ಪ್ರಕಾರವಾಗಿರುವುದು. ಅವುಗಳಲ್ಲಿ ಒಂದು ಏನದು ಶಕ್ತಿವೃತ್ತಿ ಎಂಬುದು ಪುನಿ, ಮತ್ತು ಅಲ್ಲಿಯೇ ಲಕ್ಷಣಾವೃತ್ತಿ ಎಂಬುದು ಎರಡನೆಯದು ಇರುತ್ತದೆ ಎಂದು ತಿಳಿ. ಅವುಗಳನ್ನು ವಿವೇಕ ಸಹಿತನಾಗಿ ಅಂದ್ರೆ ವಿಚಾರಪೂರ್ವಕವಾಗಿ ಕೇಳುವಂಥವನಾಗು. ಟೀಕಾ ನೋಡ್ರಿ ಏನಂತಾರ್ರಿ, ಪದಕ್ಕೂ ಅರ್ಥಕ್ಕೂ ಇರುವ ಯಾವ ಸಂಬಂಧಕ್ಕೆ, ಶಕ್ತಿ ಅಂದ್ರೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಪದಕ್ಕೂ ಅರ್ಥಕ್ಕೂ ಇರುವ ಯಾವ ಸಂಬಂಧಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಆ ವೃತ್ತಿಯು 2 ಪ್ರಕಾರವಾಗಿರುತ್ತದೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಏನಂತಾರ, ಪದಕ್ಕೂ ಅರ್ಥಕ್ಕೂ ಇರುವ ಯಾವ ಸಂಬಂಧಕ್ಕೆ ಅದಕ್ಕೇನಂತಾರ ವೃತ್ತಿ ಎಂದು ಹೇಳುತ್ತಾರೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ. 438 ಯಾವ ಸಂಬಂಧಕ್ಕೆ ಅನ್ನೋದ್ರ ಮ್ಯಾಗ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ್ರಿ, ಒಂದೇ ಕಡ ಸಂಬಂಧದ ಆ ಸಂಬಂಧ ಹೇಗೆಂದರೆ ಕರುವಿಗೆ ಗೋವಿನೊಡನೆ ಸಂಬಂಧವಿರುತ್ತದೆ. ಕರುವಿಗೂ ಗೋವಿಗೂ ಯಾವ ಸಂಬಂಧ ಇದು? ಜನ್ಯ ಜನಕ ಭಾವ ಸಂಬಂಧ. ಜನ್ಯ ಜನಕ ಭಾವ ಸಂಬಂಧ. ಆಗ ಅದು ಅನೇಕ ಗೋವುಗಳ ಮಧ್ಯದಲ್ಲಿದ್ದರು. ಆಕಳುಗಳು ಒಂದು ಹಿಂಡು ಕಟ್ಟ್ಯಾರ, 8 ಆಕಳುಗಳು. ಅದು ಅನೇಕ ಗೋವುಗಳ ಮಧ್ಯದಲ್ಲಿ ಅದ್ರ ತಾಯಿ ಇದ್ರು ಸಹಿತ ಗೋವು ಅನೇಕ ಗೋವುಗಳ ಮಧ್ಯದಲ್ಲಿದ್ದರೂ ಕೂಡ ತನ್ನ ಮಾತಾರೂಪಿಯಾದ ಗೋವಿನಲ್ಲಿಯೇ ಪ್ರವೃತ್ತಿಯಾಗುತ್ತದೆ.
ಯಾಕೆ ಆಕಳುಗಳೊಂದು 8 ಕಟ್ಟ್ಯಾರ, ಮುಂದಿದ್ದ ಆಕಳಿಗೆ ಹೋಗಿ ಹತ್ತಬೇಕಾಗಿತ್ತು, ಹತ್ತಂಗಿಲ್ಲ. ಅದು ತನ್ನ ತಾಯಿ ಎಲ್ಲಿದ ಅಲ್ಲಿ ಹುಡುಕ್ತದದು. ಪ್ರವೃತ್ತಿ ಆಗುತ್ತದೆ. ಅಲ್ಲಿ ಯಾಕೆ ಪ್ರವೃತ್ತಿ ಆಗ್ತದೆ? ಸಂಬಂಧವಿರಲಾರದ ಹೊರತು ಪ್ರವೃತ್ತಿ ಆಗುವುದಿಲ್ಲ. ಸಂಬಂಧ ಎಲ್ಲದ ಅಲ್ಲಿ ಪ್ರವೃತ್ತಿ ಆಗ್ತದದು. ಆದ್ದರಿಂದ ಆ ಕರುವಿಗೂ ಮತ್ತು ತಾಯಿಯಾದ ಗೋವಿಗೂ ಪರಸ್ಪರರಲ್ಲಿ ಅಂತ ಸಂಬಂಧ ಹೇಳಿದ ನೋಡ್ರಿ ಆಗಲೇ, ಜನ್ಯ ಜನಕ ಭಾವ ಸಂಬಂಧ ವಿರುತ್ತದೆ ಎಂದು ತಿಳಿಯಬೇಕು. ಅಲ್ಲಿ ಎಂಥ ಸಂಬಂಧ? ಜನ್ಯ ಜನಕ ಭಾವ ಸಂಬಂಧ. ಈ ಜನ್ಯ ಜನಕ ಭಾವರೂಪ ಜ್ಞಾನವು ಇರುವ ಕಾರಣದಿಂದಲೇ ಆ ಕರವು ಗೋವಿನಲ್ಲಿ ಪ್ರವೃತ್ತಿಯಾಗುತ್ತದೆ. ಅದಕ್ಕೂ ಕೂಡ ಸಂಬಂಧವೆಂದು ಹೇಳುತ್ತಾರೆ. ಇನ್ನು ಎರಡನೇದ್ದು, ಅದರಂತೆಯೇ ಏನಂತಾರೆ ನೋಡ್ರಿ, ಶಬ್ದಗಳು ತಮ್ಮ ತಮ್ಮ ಅರ್ಥಗಳಲ್ಲಿ, ಶಬ್ದಗಳು ತಮ್ಮ ತಮ್ಮ ಅರ್ಥ, ಶಬ್ದಕ್ಕೊಂದು ಅರ್ಥ ಇರ್ತದೆ. ಅರ್ಥಗಳಲ್ಲಿ ಉಂಟಾದ ಯಾವ ಪ್ರವೃತ್ತಿ ಇರುವುದು. ಈಗ ಅನೇಕ ಇಲ್ಲಿ ಏನವ್ರಿ, ಗ್ರಂಥ ಅದ, ಮೊಬೈಲ್ ಅದ, ಮೊಬೈಲ್ ಅಂತ ಕೂಡ ಗ್ರಂಥ ಕಡೆ ಹೋಗ್ತದೇನ್ರಿ ಅದು ವೃತ್ತಿ? ಇಲ್ರಪ್ಪ, ಯಾಕಂದ್ರೆ ಅದ್ರ ಸಂಬಂಧ ಇಲ್ಲ ಅದಕ್ಕೆ. ಶಬ್ದಕ್ಕೂ ಅರ್ಥಕ್ಕೂ ಮೊಬೈಲ್ ಅಂದ ಕೂಡಲೇ ಆ ಶಬ್ದ ಉಚ್ಚಾರ ಮಾಡುತ್ತಲೇ ಏನಾಗ್ತದ, ಆ ಮೊಬೈಲ್ ಕಡೆ ಹೋಗ್ತದದು. ಯಾಕೆ? ಸಂಬಂಧದಲ್ಲಿ ಬೇರ್ಪಡಿಸಿ ಅದೇ ವಸ್ತುವಿನ ಕಡೆ ಲಕ್ಷ್ಯ ಹೋಗ್ತದ್ರಪ್ಪ. ಶಬ್ದಕ್ಕ ಅರ್ಥಕ್ಕ ಸಂಬಂಧದಲ್ಲಿ. ಅದರಂತೆ ಶಬ್ದಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ಉಂಟಾಗುವ ಯಾವ ಪ್ರವೃತ್ತಿ ಇರುವುದು, ಅದಾದರೂ ಕೂಡ ಯಾವ ಸಂಬಂಧ ನಿರಲಾರದ ಹೊರತು ಏನಾಗಲ್ಲ, ಸಂಭವಿಸುವುದಿಲ್ಲ. ಅದು ಪ್ರವೃತ್ತಿ ಆಗದ ಸಂಭವಿಸಂಗಿಲ್ಲ. ಆದ್ದರಿಂದ ಶಬ್ದಕ್ಕೆ ತನ್ನ ವಾಚ್ಯ ರೂಪವಾದ ಅಥವಾ ಲಕ್ಷ್ಯ ರೂಪವಾದ, ವಾಚ್ಯ ರೂಪವಾದ ಅಥವಾ ಲಕ್ಷ್ಯ ರೂಪವಾದ ಅರ್ಥದೊಡನೆ ವಾಚ್ಯವಾಚಕ ಭಾವರೂಪ ಅಥವಾ ಲಕ್ಷ್ಯ ಲಕ್ಷಕ ಭಾವರೂಪ ಸಂಬಂಧವಿರುವುದೆಂದು ತಿಳಿಯಬೇಕು. ವಾಚ್ಯ ವಾಚಕ ಮತ್ತು ಲಕ್ಷ್ಯ ಲಕ್ಷಕ. ಇಲ್ಲಿ ಏನಂತಾರೆ? ತನ್ನ ವಾಚ್ಯ ರೂಪವಾದ ಅಥವಾ ಲಕ್ಷ್ಯ ರೂಪವಾದ. ವಾಚ್ಯ ಅಂದ್ರೆ ಮಾತಿನಲ್ಲಿ ಹೇಳು ರೂಪ. ಅರ್ಥ ಏನ ಶಬ್ದ ಉಚ್ಚಾರ ಆಗ್ತದ ಅದರ ಅರ್ಥದಲ್ರಿಪ್ಪ ವಾಚ್ಯ. ಒಮ್ಮೊಮ್ಮೆ ವಾಚ್ಯಾರ್ಥದಿಂದ ಶಬ್ದ ಅರ್ಥ ಸಂಭವಿಸಂಗಿಲ್ರಿ. ಅಲ್ಲಿ ಏನ್ ಮಾಡ್ತದ, ಅಲ್ಲಿ ಲಕ್ಷಣ ಮಾಡ್ಬೇಕಾಗ್ತದಲ್ಲಿ. ಆದ್ದರಿಂದ ಶಬ್ದಕ್ಕೆ ತನ್ನ ವಾಚ್ಯ ರೂಪವಾದ ಅಥವಾ ಲಕ್ಷ್ಯ ರೂಪವಾದ ಅರ್ಥದೊಡನೆ ವಾಚ್ಯವಾಚಕ ಭಾವರೂಪ. ವಾಚ್ಯ ವಾಚಕ, ಶಬ್ದಕ್ಕನಿಬೇಕು ವಾಚಕ, ಅರ್ಥಕ್ಕನಿಬೇಕು ವಾಚ್ಯ. ವಾಚ್ಯವಾಚಕ ಭಾವರೂಪ ಅಥವಾ ಲಕ್ಷ್ಯ ಲಕ್ಷಕ. ಶಬ್ದಕ್ಕನಿಬೇಕು ಲಕ್ಷಕ, ಅರ್ಥಕ್ಕನಿಬೇಕು ಲಕ್ಷ್ಯ. ಲಕ್ಷ್ಯ ಲಕ್ಷಕ ಭಾವರೂಪ ಸಂಬಂಧವಿರುವುದೆಂದು ತಿಳಿಯಬೇಕು. ಈ ಎರಡೂ ವಿಧ ಸಂಬಂಧಕ್ಕೇನೆ ಇಲ್ಲಿ ಇದಕ್ಕೇನಂತಾರೆ? ಸ್ಮಾರ್ಯ ಸ್ಮಾರಕ. ಇದಕ್ಕೆ ಏನಂದ್ರಿ? ಸ್ಮಾರ್ಯ ಸ್ಮಾರಕ. ಸ್ಮಾರಕ ಅಂದ್ರ ಪದಾರ್ಥ, ಪದಾರ್ಥ ಹಾಕದನ್ರಿಪ್ಪ. ಸ್ಮಾರಕ ಅಂದ್ರ ಮೂರ್ತಿ. ಸ್ಮಾರಕ, ಸ್ಮಾರಕ ಅಂದ್ರೆ ಪದಕ್ಕನಬೇಕು ಸ್ಮಾರಕ, ಅರ್ಥಕ್ಕನಬೇಕು ಸ್ಮಾರ್ಯ. ಏನ್ರಿ? ಪದಗಳಿಗೆ ಸ್ಮಾರಕ, ಅರ್ಥಕ್ಕ ಸ್ಮಾರ್ಯ. ಸ್ಮಾರ್ಯ ಸ್ಮಾರಕ ಭಾವರೂಪ ಸಂಬಂಧವೆಂತಲೂ ಕೂಡ ಹೇಳುತ್ತಾರೆ. ಈ ಸ್ಮಾರಕ ಅರ್ಥ ಏನ್ ಹೇಳ್ರಿ ಪಕ್ಕ ಇನ್ನೊಂದ್ಸಲ? ಸ್ಮಾರಕ ಅಂದ್ರೆ ಶಬ್ದಕ್ಕನ್ಬೇಕು ಸ್ಮಾರಕ, ಅರ್ಥಕ್ಕನ್ಬೇಕು ಸ್ಮಾರ್ಯ. ಏನ್ರಿ? ಹೇಳಿದ ಮ್ಯಾಲ ಹೇಳ್ಕೊಂಡ್ ಬಂದ್ರು. ಅರ್ಥದೊಡನೆ ವಾಚ್ಯ ವಾಚಕ. ಈಗ ಮೊಬೈಲ್ ಅಂದ ಮೊಬೈಲ್ನೇ ಮೊಬೈಲ್ ಅನ್ನೋದು ವಾಚಕದ.
ಅರ್ಥ ವಾಚ್ಯ ಮೊಬೈಲ್ನೇ ವಾಚ್ಯಲ್ಲಿ ಭಾವರೂಪ ಅಥವಾ ಲಕ್ಷಕ ಅಲ್ಲಿ ಪದ ಕನಿಬೇಕು ಲಕ್ಷಕ, ಆ ಪದದ ಅರ್ಥ ಕನಿಬೇಕು ಲಕ್ಷ. ಭಾವರೂಪ ಸಂಬಂಧವಿರುವುದೆಂದು ತಿಳಿಯಬೇಕು. ಮತ್ತು ಈ ಎರಡೂ ವಿಧ ಸಂಬಂಧಕ್ಕೇನೆ ಸ್ಮಾರಕ ಭಾವರೂಪ ಸಂಬಂಧವೆಂತಲೂ ಕೂಡ ಹೇಳುತ್ತಾರೆ. ಅದಕ್ಕೆ ಪರ್ಯಾಯ ಸ್ಮಾರಕ ಪದಗಳಿಗೆ ಸ್ಮಾರಕ. ಹೌದ್ರಿ. ಈಗ ನೋಡ್ರಪ್ಪರ ಏನ್ ವಸ್ತು ಹೇಳ್ತೀವಿ ಅದು ಲಕ್ಷ್ಯ ಇಟ್ಟು ಕೇಳಿದಾಗ ಆ ವಸ್ತುವಿನ ಅರ್ಥ ಆಗ್ತದಲ್ಲ ಲಕ್ಷ್ಯ ಇದು. ಇಲ್ಲಿ ಸ್ಮಾರಕ ಅಂದ್ರ ಅರ್ಥಕ್ಕನ್ಬೇಕು ಸ್ಮಾರ್ಯ, ಆ ಪದಗಳಿಗನ್ಬೇಕು ಸ್ಮಾರಕ. ಅರ್ಥ ಅಂದ್ರ ವಸ್ತುವಿನ ಜ್ಞಾನನೇ ಅಲ್ರಿ. ವಸ್ತುವಿನ ಜ್ಞಾನ. ಸ್ಮಾರಕ ಭಾವರೂಪ ಸಂಬಂಧವೆಂತಲೂ ಕೂಡ ಹೇಳುತ್ತಾರೆ. ಇನ್ನು ಒಂದೇ ಕಡೆ ವಾಚ್ಯ ರೂಪ ಅಥವಾ ಲಕ್ಷ್ಯ ರೂಪವಾದ ಯಾವ ಅರ್ಥವಿರುವುದು ಅದು ಪದದಿಂದ ಸ್ಮರಣ ಮಾಡಲಿಕ್ಕೆ ಯೋಗ್ಯವಿರುತ್ತದೆ. ಆದ್ದರಿಂದ ಸ್ಮಾರ್ಯವೆಂದು ಹೇಳಲ್ಪಡುವುದು. ಏನಂತ ಒಂದೇ ಕಡೆ ನೋಡ್ರಿ, ವಾಚ್ಯ ರೂಪ ಅಥವಾ ಲಕ್ಷ್ಯ ರೂಪವಾದ ಯಾವ ಅರ್ಥವಿರುವುದು ಅದು ಪದದಿಂದ ಸ್ಮರಣ ಮಾಡಲಿಕ್ಕೆ ಯೋಗ್ಯವಿರುತ್ತದೆ. ಆ ಪದಗಳಿಂದ ಏನಂದ್ರು ಅನ್ನೋದು ಸ್ಮರಣ ಮಾಡ್ತಿರಿಲ್ಲ. ಅಲ್ಲಿ ಮೊಬೈಲ್ ಅಂದೋ ಏನಂದ್ ಗ್ರಂಥ ಅಂದೋ ಆ ಸ್ಮರಣ ಮಾಡಲಿಕ್ಕೆ ಯೋಗ್ಯವಿರುತ್ತದೆ. ಆದ್ದರಿಂದ ಅದು ಸ್ಮಾರ್ಯವೆಂದು ಹೇಳಲ್ಪಡುವುದು. ಮತ್ತು ಇನ್ನ ಎರಡನೇ ಕಡ ವಾಚಕ ರೂಪವಾದ ಅಥವಾ ಲಕ್ಷಕ ರೂಪವಾದ ಏನಂತಾರಿ, ವಾಚಕ ರೂಪವಾದ ಅಥವಾ ಲಕ್ಷಕ ರೂಪವಾದ ಯಾವ ಪದವಿರುವುದು ಅದು ಅರ್ಥವನ್ನು ಸ್ಮರಣ ಮಾಡಿಕೊಡುತ್ತದೆ. ಏನಂದ ಅನ್ನೋದು ಸ್ಮರಣ ಮಾಡಿಕೊಡ್ತದೆ. ಅದು ವಾಚಕ ಅಂದ್ರೆ ಶಬ್ದ ಏನಂದ್ರ ಅನ್ನೋದು ಆ ಶಬ್ದದ ಅರ್ಥವನ್ನು ಸ್ಮರಣ ಮಾಡ್ತದ್ರಿ. ಇದು. ಆದ್ದರಿಂದ ಅದು ಸ್ಮಾರಕವೆಂದು ಹೇಳಲ್ಪಡುತ್ತದೆ. ಇವುಗಳೆರಡರಲ್ಲಿ ತಮ್ಮಲ್ಲೇ ಸ್ಮಾರಕ ರೂಪ ತಮ್ಮಲ್ಲಿ ಏನದ್ರಪ್ಪ ಅಂತ ಕೇಳಿದ್ರೆ ಸ್ಮಾರಕ ರೂಪ ಸಂಬಂಧವಿರುತ್ತದೆ. ಆ ಸಂಬಂಧದ ಜ್ಞಾನವನ್ನು ಮಾಡಿಕೊಡಲಿಕ್ಕೆ ಕಾರಣವಾದ ಯಾವ ಶಬ್ದ ಹೇಳಿದ್ರು ನೋಡ್ರಿ, ಇಲ್ಲಿ ಶಬ್ದವು ತನ್ನ ಅರ್ಥದಲ್ಲಿ ಪ್ರವೃತ್ತಿಯಾಗುವುದು. ಅದಾದರೂ ಕೂಡ ಶಬ್ದವು ಅರ್ಥದೊಡನೆ ಇರುವ ಸಂಬಂಧವೆಂದು ಹೇಳಲ್ಪಡುತ್ತದೆ. ಅದೇ ಪ್ರವೃತ್ತಿ ರೂಪ ಸಂಬಂಧಕ್ಕೆ ಶಬ್ದದ ವೃತ್ತಿ ಅಂತಲೂ ಕೂಡ ಹೇಳುತ್ತಾರೆ. ಆ ಸಂಬಂಧಕ್ಕೆ ಏನಂತಾರಿ, ಶಬ್ದದ ವೃತ್ತಿ ಅಂತಲೂ ಹೇಳ್ತಾರ್ರಿ. ಇನ್ನೂ ಟಿಪ್ಪಣಿ ಅದ ರೀ ಅಮ್ಮ. ಆ ಟಿಪ್ಪಣಿ ಇನ್ನೂ ಬಕ್ಳದರಿ. ಮತ್ತ ನಾಳಿನ ದಿವಸ ನೋಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಶೈವಿ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ.